ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡೆ. ಯಾಕಂದರೆ ಇವತ್ತು ನನ್ನ ಮಗನಿಗೆ ಪಿಕ್ನಿಕ್. ಸೊ ಅವನಿಗೆ ಬೇಗನೆ ಕಳಿಸ್ಬೇಕಿತ್ತು ಅಂತ ಬೇಗ ರೆಡಿ ಮಾಡಿ ಅವ್ನಿಗೊಂದು ಸ್ವಲ್ಪ ಹಾಲು ಕುಡಿಸ್ಕೊಂಡು ಕರ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಆಗಲೇ ಎಲ್ಲ ಮಕ್ಕಳು ಬಂದುಬಿಟ್ಟಿದ್ರು. ಎಲ್ಲರಿಗೂ ಇವನಿಗಂತೂ ಖುಷಿಯಾಗ್ಬಿಡ್ತು. ಸೊ ಇವರಿಗೆ ಟ್ರಿಪ್ ಇದ್ದಿದ್ದು ದಾವಣಗೆರೆ ಕೊಕೋ ಪ್ಲಮ್ಮಿಗೆ. ನಾನು ಅವ್ನು ಬಂದುಬಿಟ್ಟು 2 ಬಾಳೆಹಣ್ಣಿತ್ತು, ಸ್ವಲ್ಪ ಕಪ್ಪಾಗಿರೋದು. ಒಂದು ಸ್ವಲ್ಪ ಕಪ್ಪಾದರೂ ಯಾರೂ ತಿನ್ನೋದೇ ಇಲ್ಲ. ಸೊ ಅವ್ನು ಬರೋಷ್ಟರೊಳಗೆ ಒಂದು ಸರ್ಪ್ರೈಸಾಗಿ ಕೇಕ್ ರೆಡಿ ಮಾಡಿಡೋಣ, ಬನಾನಾ ಕೇಕ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಏನಿಲ್ಲ, ಕಪ್ಪಾಗಿರೋ ಬಾಳೆಹಣ್ಣೇನಾದರೂ ಉಳಿದಿದ್ರೆ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಿಟ್ಟರೆ ಆಯಿತು. ಅದಕ್ಕೆ ನಾನು ಸ್ವಲ್ಪ ಜೇನಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಶುಗರು ಬೇಕಾದರೆ ಪೌಡ್ರ್ ಮಾಡಿ ಯೂಸ್ ಮಾಡ್ಬೋದು. ಸ್ವಲ್ಪ ಮೊಸರು, ಆಮೇಲೆ ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ 1-2-3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಬೆಣ್ಣೆನೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಬಾಳೆಹಣ್ಣು ಮಿಕ್ಕಿದಾಗೆಲ್ಲ ಮಾಡ್ತಿರ್ತೀನಿ ಜಾಸ್ತಿ, ಹಾಗಾಗಿ ಸ್ವಲ್ಪ ಅಭ್ಯಾಸ ಆಗಿದೆ. ನಾನು ಮೈದಾನೇ ಫುಲ್ ತೊಗೊಳಲ್ಲ. ಈಗ 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಕಪ್ ಮೈದಾ ಆ ಥರ ತೊಗೋತೀನಿ. ಇಲ್ಲಾಂದರೆ ಒಂದ್ಸಲ ಫುಲ್ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ, ಏನೂ ಆಗೋಲ್ಲ, ಎಲ್ಲ ಚೆನ್ನಾಗೇ ಬರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೋಕೋ ಪೌಡರ್ ಸ್ವಲ್ಪನೇ ಇತ್ತು, ಅದನ್ನು ಸೇರಿಸ್ಕೊಂಡೆ. ಚೆನ್ನಾಗಿರುತ್ತೆ. ಕೋಕೋ ಪೌಡ್ರ್ ಹಾಕ್ಕೊಂಡೆ. ಚಾಕ್ಲೇಟ್ ಫ್ಲೇವರ್ ಬರುತ್ತಲ್ವಾ, ಚಾಕ್ಲೇಟ್ ಫ್ಲೇವರ್ ಅಂದರೆ ಇಷ್ಟ ಮಕ್ಕಳಿಗೆ. ಸೊ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಾಳೆಹಣ್ಣೆಲ್ಲ ಹಾಕೋದ್ರಿಂದ, ಗೋಧಿ ಹಿಟ್ಟೆಲ್ಲ ಹಾಕೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಮಕ್ಕಳಿಗೆ. ಹೊರಗಡೆ ಕೇಕ್ಸ್ ಎಲ್ಲ ತರೋದಕ್ಕಿಂತ ಈ ಥರ ಬೆಸ್ಟ್ ಆಪ್ಷನ್ ಇದು. ನೋಡಿ, ಸ್ವಲ್ಪ ಗಟ್ಟಿಯಾಗಿ ಈ ಥರ ಕಲಿಸ್ಕೊಂಡಿದ್ದೀನಿ. ಬೇಕಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಲಾಸ್ಟಿಗೆ ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿ, ಮೌಲ್ಡ್ ಇದೆ ನನ್ನ ಹತ್ರ, ಅದಕ್ಕೊಂದು ಸ್ವಲ್ಪ ತುಪ್ಪ ಹುರ್ಕೊತೀನಿ. ಬೇಕಂದರೆ ಟೂಟಿ ಫ್ರೂಟಿ ಆಪ್ಷನಲ್ಲು, ನೀವು ಹಾಕ್ಕೋಬೋದು. ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ನಾನು ಟೂಟಿ ಫ್ರೂಟಿ ಇತ್ತು, ಸೊ ಅದಕ್ಕೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡಿ ಹಾಕ್ಕೋತೀನಿ. ಅಂದರೆ ಎಲ್ಲ ಅಡಿಗೆ ಮೇಲೆ ಹೋಗೋಲ್ಲ, ಮಿಡ್ಲಲ್ಲೆಲ್ಲ ಚೆನ್ನಾಗಿ ಸಿಕ್ಕುತ್ತೆ. ಡ್ರೈ ಫ್ರೂಟ್ಸ್ನು ಇದೇ ಥರ ಮಾಡ್ಬೋದು ಸೇಮ್. ಮೌಲ್ಡಿಗೆ ತುಪ್ಪ ಎಲ್ಲ ಸವರ್ಬಿಟ್ಟು ನಾನು ಈ ಬ್ಯಾಟರ್ ಇದೆಯಲ್ಲ ಅದನ್ನು ಹಾಕ್ಕೋತೀನಿ. ಅದಕ್ಕೆ ನೀಟಾಗಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಟ್ಯಾಪ್ ಮಾಡ್ಕೋಬೇಕು. ಅಂದರೆ ಬಬಲ್ಸು ಎಲ್ಲ ಇದ್ದರೆ ನೀಟಾಗಿ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಇದು ಚೋಕೋ ಚಿಪ್ಸ್ ಹಾಕ್ಕೊಂಡೆ. ನೀವು ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿ ಮೇಲ್ಗಡೆನೂ ಏನು ಬೇಕೋ ಡೆಕೋರೇಷನಿಗೆ ಹಾಕ್ಕೋಬೋದು. ನೋಡಿ, ಎಷ್ಟು ಸಿಂಪಲ್, ಈಸಿ. ನಾನಿಲ್ಲಿ ಅವನನ್ನು ಒಂದು 5 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮಾಡಿಕೊಂಡು ಒಂದು 20 ಮಿನಿಟ್ಸು ಅಥವಾ 15 ಮಿನಿಟ್ಸು ಈ ಥರ ಮಾಡಿಕೊಂಡ್ರೆ ಆಯಿತು. ಬೇಕ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಒಳ್ಳೆ ಮನೆಯೆಲ್ಲ ಬಾಳೆಹಣ್ಣಿದ್ದು ಘಮ ಬರ್ತಾಯಿರುತ್ತೆ. ಫುಲ್ ಘಮ ಅಂತಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಸ್ಪಾಂಜ್ ಥರ ಆಗಿರುತ್ತೆ. ನನ್ನ ಮಗ ಟ್ರಿಪ್ಪಿಂದ ಬಂದು ಕರ್ಕೊಂಡು ಬಂದ್ವಿ. ಅವನಿಗಂತೂ ನೋಡಿ ತುಂಬ ಖುಷಿಯಾಯಿತು. ಅಮ್ಮ ಥ್ಯಾಂಕ್ ಯು ಅಂತ ತುಂಬ ಖುಷಿಪಟ್ಟ. ಸ್ಪಾಂಜಾಗಿ ಚೆನ್ನಾಗಿ ಬಂದಿತ್ತು. ಸೊ ಅದನ್ನೇ ಎಲ್ಲ ಎಂಜಾಯ್ ಮಾಡಿದ್ರು. ಹೇಗಿತ್ತು ಬನಾನಾ ಕೇಕ್ ರೆಸಿಪಿ? ಕಮೆಂಟ್ ಮಾಡಿ, ಮತ್ತು ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ಬಾಯ್.